ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ? ನಾನು ಮಸ್ತ್ ಅದೇ ನೋಡ್ರಿ. ಇವತ್ತು ನಾಗರ ಪಂಚಮಿ ಹಬ್ಬ 2ನೇ ದಿನ ರೀ. ಇವತ್ತು ಮಣ್ಣಿಲೆ ಹುತ್ತಪ್ಪನ ಮಾಡಿ ಹಾಲು ಹಾಕ್ತೇವೆ ನೋಡ್ರಿ. ನಾವು ಮನ್ಯಾಗ ಎಲ್ಲರೂ ಹಂಗೆ ಮಾಡ್ತಾರೆ. ಇವತ್ತು ಮಣ್ಣಿನ ಹುತ್ತಪ್ಪ ರೀ. ನಮ್ಮ ಸೈಡ್ ಎಲ್ಲರೂ ಮಣ್ಣಿಂದ ಹುತ್ತಪ್ಪನ ಮಾಡಿ ಮನ್ಯಾಗ ಹಾಲು ಹಾಕ್ತಾರೆ ನೋಡ್ರಿ. ಇಲ್ಲಿ ನಮ್ಮ ಅಣ್ಣಾರ ಹುತ್ತಪ್ಪನ ಮಾಡತ್ತಾರೆ ಮಣ್ಣಿಂದ. ತೋರಿಸ್ತೇವೆ ಮಾರಿ ನಿಮಗೂ. ಬೇರೆ ಹುತ್ತಪ್ಪ ಆ್ಯಕ್ಚುಲಿ ಇವ ನಮ್ಮ ಅಣ್ಣ ಹುತ್ತಪ್ಪನ ಮಾಡತ್ತಿಲ್ರಿ. ಇದು ನಾಗಪ್ಪ ನೋಡ್ರಿ. ಈ ಫಸ್ಟಿಗೆ ಈಶ್ವರಂದು ಮಾಡಿ ಆಮ್ಯಾಗ ಅದಕ್ಕೆ ಹೆಡಿ ಕುಂದ್ರಸೋಣ ಅಂಥೇಳಿ ಮಮ್ಮಿ ಹಂಗೆ ಮಾಡಂತಂದ್ರೆ ಹಾಗಾಗಿ ಹುತ್ತಪ್ಪನ ಬದಲು ಈ ನಾಗಪ್ಪನ ಮಾಡತ್ತಿದ್ದ ನೋಡ್ರಿ ನಮ್ಮಣ್ಣ. ಆ್ಯಕ್ಚುಲಿ ಇದನ್ನು ಮಾಡೋಕ್ಕೂ ಭಾಳ ಪೇಷನ್ಸ್ ಬೇಕು. ಇಲ್ಲಿ ಮಾಡತ್ತಿದ್ದ ನೋಡ್ರಿ ನಮ್ಮಣ್ಣ. ಅದು ಕೆಳಗಿನ ಸ್ವಲ್ಪ ಸಣ್ಣದಾತ ಅಂತಂದು ಅದನ್ನ ಇನ್ನೊಂದು ಚೂರು ದೊಡ್ಡದು ಮಾಡ್ಕೊಂಡು ಇಲ್ಲಿ ಇದನ್ನು ಈಶ್ವರಲಿಂಗು ಇಡ್ತೇವಲ್ರಿ, ಆ ಟೈಪ್ ಇದು ರೆಡಿ ಮಾಡತ್ತಿದ್ದ ನೋಡ್ರಿ. ನಮ್ಮ ಅಣ್ಣಗೆ ಇಂಥದ್ದೆಲ್ಲ ಮಾಡೋಕ್ಕೆ ಭಾರಿ ಇಂಟ್ರೆಸ್ಟ್ ರೀ. ಅವ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾನೆ ಇಂಥವೆಲ್ಲ ನೋಡ್ರಿ ಮಾಡತ್ತಾನ. ಇದು ಆ್ಯಕ್ಚುಲಿ ಕೆರೆ ಮಣ್ಣು ನೋಡ್ರಿ. ಇದು ಕೆರೆ ಮಣ್ಣಿಲೇ ಮಾಡಿ ಇವತ್ತು ನಾವು ಮನ್ಯಾಗ ಬೆಲ್ಲದ ನೀರು ಹಾಕ್ತೇವೆ ನೋಡ್ರಿ. ಹಾಲು ಅದು 1ನೇ ದಿನ ಹಾಲು ಹಾಕ್ತೇವೆ ರೀ, 2ನೇ ದಿನ ಬೆಲ್ಲದ ನೀರು ಅಂತಂದು ಹಾಕ್ತೇವೆ ನೋಡ್ರಿ. ಆ್ಯಕ್ಚುಲಿ ಸ್ವಲ್ಪ ಜನ ಎಲ್ಲ ಸಿಟಿ ಸೈಡೆಲ್ಲ ದೇವಸ್ಥಾನಕ್ಕೆ ಹೋಗಿ ಹಾಲು ಹಾಕ್ತಾರೆ. ಈ ನಮ್ಮ ಸೈಡೆಲ್ಲ ಮನ್ಯಾಗ ಹಾಕ್ತಾರೆ ನೋಡ್ರಿ. ನಾವು ಒಂದಿನ ಪಂಚಲಹುದ್ದು ನಾಗಪ್ಪ ಹಾಲು ಹಾಕಿದ್ವಿ ರೀ 1ನೇ ದಿನ. 2ನೇ ದಿನ ಮನ್ಯಾಗನ ಮಣ್ಣಿಂದ ಹುತ್ತಪ್ಪನ ಮಾಡಿ ಮನ್ಯಾಗ ಹಾಲು ಹಾಕ್ತೇವೆ ನೋಡ್ರಿ ನಾವು. ಇದು ಈಶ್ವರಲಿಂಗು ಇಡೋದು ಅದು ರೆಡಿ ಆಯ್ತು ರೀ. ವಾಪಸ್ ಅದಕ್ಕೆ ಹೆಡಿ ಜೋಡ್ಸಕ್ಕಂತಂದು ಹಾವಿಂದ ಹೆಡಿ ಮಾಡತ್ತಿದ್ದ ನೋಡ್ರಿ ನಮ್ಮಣ್ಣ. ಇದನ್ನು ರೆಡಿ ಮಾಡಿ ಜೋಡ್ಸಾಕತ್ತಿದ್ದ ನೋಡ್ರಿ. ಹೆಂಗಾಯ್ತು ನೋಡ್ರಿ. ಈಗ ನಿಮಗೂ ಇದು ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಮಾಡಿರಿ. ಇದಕ್ಕೆ ಇನ್ನೂ ಕೆಲಸ ಐತ್ರಿ. ಇದಕ್ಕೆ ಇನ್ನೂ ಬಾಲ ಮಾಡ್ಬೇಕು ರೀ. ಇದನ್ನೆಲ್ಲ ರೆಡಿ ಮಾಡಿ ಆಮ್ಯಾಗ ಇಲ್ಲಿ ಹಿಂದೆ ಬಾಲ ಮಾಡಿದ್ರೆ ಸುತ್ತಲ ರೌಂಡ್ ಆಗುವಂಗೆ ಅದಕ್ಕೆ ಬಾಲ ಮಾಡತ್ತಿದ್ದ ನೋಡ್ರಿ ನಮ್ಮನ್ನ. ಆ್ಯಕ್ಚುಲಿ ಅದು ಬಾಲ ಮಾಡುವಾಗ ಮ್ಯಾಗಿಂದ ಹೆಡಿ ಸ್ವಲ್ಪ ಅದು ಮ್ಯಾಗಿಂದ ಹೆಡಿ ಕರೆಕ್ಟಾಗಿ ಇಫಾಗಿ ಕುಂತಿದ್ದಿಲ್ಲ ರೀ. ಅದು ಹಾಗಾಗಿ ಬಾಲ ಮಾಡೋ ಮುಂದೆ ಸ್ವಲ್ಪ ಅದು ಬಿದ್ದುಬಿಡ್ತು. ಸ್ವಲ್ಪ ಹೆದರಿಕೆ ಬಂತು. ಅದು ಬಿದ್ದಾಗ ಅಲ್ಲೆಲ್ಲ ಫುಲ್ ಕೆಟ್ಟ ಹೋಗ್ತಾನೆ ಅಂತಂದು ಪುಣ್ಯಕ್ಕೆ ಅದು ಏನಾಗಿದ್ದಿಲ್ಲ. ಅದನ್ನು ಹಂಗೆ ತೆಗೆದಿಟ್ಟು ಫುಲ್ ಫಸ್ಟಿಗೆ ಬಾಲ ಮಾಡ್ಕೊಂಡು ಆಮ್ಯಾಗ ಅದನ್ನು ಕುಂದರ್ಸಿದ್ರಾತಂತಂದು ಇಲ್ಲೆಲ್ಲ ಕರೆಕ್ಟಾಗಿ ಬಾಲ ಮಾಡ್ಕೊಂಡು ನೋಡಿರಿ ನಮ್ಮಣ್ಣ. ಫುಲ್ ಅದು ಈಶ್ವರಲಿಂಗು ಹತ್ರ ಬರೋ ಹಂಗೆ ಅದ್ರದ್ದು ಫುಲ್ಲೆಲ್ಲ ಬಾಲ ರೆಡಿ ಮಾಡ್ಕೊಂಡ ರೀ ನಮ್ಮಣ್ಣ. ಇಲ್ಲಿ ಮತ್ತು ಅದನ್ನು ಅದೇ ಹೆಡಿ ಬಿದ್ದಿತ್ತಲ್ರಿ, ಅದನ್ನು ಜೋಡ್ಸಾಕತ್ತಿದ್ದ ನೋಡ್ರಿ ಇಲ್ಲಿ ನಮ್ಮಣ್ಣ. ಅವೆಲ್ಲ ಮಾಡೋ ಮುಂದೆಲ್ಲ ಭಾಳ ಪೇಷನ್ಸಿಂದ ಇರ್ಬೇಕು ರೀ. ಜಲ್ದಿ ಆಗುವಂಥವಲ್ಲ ಇವೆಲ್ಲ. ಆ್ಯಕ್ಚುಲಿ ಒಂದು 15-20 ನಿಮಿಷ ಮಾಡ್ಯಾರ ನೋಡ್ರಿ ನಮ್ಮಣ್ಣ ಇದನ್ನು. ಈಗೆಲ್ಲ ರೆಡಿ ಆಯ್ತು ರೀ. ಮತ್ತು ಒಂದು ಸ್ವಲ್ಪ ನೀರದು ತೊಗೊಂಡು ಮ್ಯಾಗ ಅದೊಂಚೂರು ಶೈನಿಂಗ್ ಕಾಣ್ಬೇಕಲ್ರಿ, ಹಾಗಾಗಿ ನೀರಿಲೆ ಎಲ್ಲ ಫುಲ್ ಇದನ್ನು ಮಾಡತ್ತಿದ್ದ ನೋಡ್ರಿ. ಶೈನಿಂಗ್ ಆಗುವಂಗೆ ನೀರಿಲೆ ಎಲ್ಲ ಅದನ್ನು ಉಜ್ಜಾಕತ್ತಿದ್ದ ರೀ. ಸ್ವಲ್ಪ ಈ ಥರ ಎಲ್ಲ ಮಣ್ಣು ತೊಗೊಂಬಂದು ಮನ್ಯಾಗ ಹುತ್ತಪ್ಪನ ಅಥವಾ ನಾಗಪ್ಪನ ರೆಡಿ ಯಾರ್ಯಾರು ಮಾಡ್ತೀರಿ ಕಮೆಂಟ್ ಮಾಡಿರಿ. ಆ್ಯಕ್ಚುಲಿ ಈ ಥರ ಎಲ್ಲ ಈಗ ಆಲ್ಮೋಸ್ಟ್ ಆಲ್ ಕಮ್ಮಿನ ಆಗೈತೆ ರೀ. ಒಂದು ಇಲ್ಲ ಮಾರ್ಕೆಟ್ನಾಗ ಮಾರಕ್ಕೆ ತೊಗೊಂಬರ್ತಾರೆ, ಇಲ್ಲ ಒಂದೊಂದು ಕಡೆ ಅಂತೂ ಈ ಥರ ಎಲ್ಲ ಮನ್ಯಾಗ ಪದ್ಧತಿ ಇರಂಗಿಲ್ಲ ರೀ. ಅವರೆಲ್ಲ ಆಲ್ಮೋಸ್ಟ್ ಹೋಗಿ ದೇವಸ್ಥಾನಕ್ಕೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಹಾಲು ಹಾಕಿ ಬರ್ತಾರೆ ರೀ. ಇಲ್ಲಿ ನಮ್ಮ ಸೈಡೆಲ್ಲ ನಾವು ಕೆರೆಯದು ಹೋಗಿ ಮಣ್ಣೆಲ್ಲ ತೊಗೊಂಡು ಬಂದು ಮನ್ಯಾಗ ರೆಡಿ ಮಾಡಿ ಮನ್ಯಾಗ ಪೂಜೆ ಅದು ಮಾಡಿ ಹಾಲು ಹಾಕ್ತೇವೆ ನೋಡ್ರಿ. ಇಲ್ಲಿ ಅಣ್ಣ ಬಾಲ ಮಾಡಿದ್ನಲ್ರಿ, ಅದು ಬಾಲ ಅಂತಂದು ಎದ್ದು ಕಾಣಬೇಕಲ್ಲ ಅಂತಂದು ಅದಕ್ಕೆ ಮತ್ತು ಒಂದು ಕಡ್ಡಿ ತೊಗೊಂಡು ಫುಲ್ ಎಲ್ಲ ಒಂಥರ ಸ್ಕ್ರ್ಯಾಚ್ ಮಾಡ್ದಂಗೆ ಗೆರಿ ಹೊಡೆಯತ್ತಿದ್ದ ನೋಡ್ರಿ. ಹಂಗೆ ಹೊಡೆಯತ್ತಿ ಅಂದ್ರೆ ಬಾಲ ಅಂತಂದು ಗೊತ್ತಾಗಬೇಕಲ್ಲ ಅಂತಂದು ಹಂಗೆ ಹೊಡೆಯತ್ತೀನಿ ಅಂದ್ರೆ ನೋಡ್ರಿ. ಆಮ್ಯಾಗ ನಾಗಪ್ಪಗೆ ಇದನ್ನು ಜೋಳದ ಇದನ್ನು ಹಚ್ಚಾತಿದ್ದ ನೋಡ್ರಿ. ಅವು ಕಣ್ ಟೈಪ್ ಕಾಣ್ತಾವಂತಂದು 1-2 ಜೋಳದ ಕಾಳು ಹಚ್ಚಿದ ನೋಡ್ರಿ ನಾಗಪ್ಪಗೆ. ರೆಡಿ ಆಯ್ತು ನೋಡ್ರಿ ನಾಗಪ್ಪ. ಇನ್ನು ಇದಕ್ಕೆ ಪೂಜೆ ಮಾಡಿ ಹಾಲು ಹಾಕೋದೊಂದ ನೋಡ್ರಿ. ಇನ್ನೂ ಇದನ್ನು ವೀಡಿಯೋ ಮಾಡುವಾಗ ಇನ್ನೂ ಸ್ನಾನ ಆಗಿದ್ದಿಲ್ಲ, ಇನ್ನೂ ಏನಾಗಿದ್ದಿಲ್ಲ ನೋಡ್ರಿ. ಹಂಗೆ ಎದ್ದು ಕೂಡ ಇದನ್ನು ವೀಡಿಯೋ ಮಾಡ್ಕೊತ ಕುಂತಿದ್ದೆ ನಾನು ಆ್ಯಕ್ಚುಲಿ.
ಅದು ನಾಗಪ್ಪಂದೆಲ್ಲ ವೀಡಿಯೋ ಮಾಡೋದು ಮುಗಿದ್ಮ್ಯಾಗ ಸ್ನಾನ ಗೀನ ಮಾಡ್ಕೊಂಡು ಪೂಜೆ ಮಾಡಿದ್ದೆ ರೀ ನಾನು. ಆ್ಯಕ್ಚುಲಿ 1ನೇ ಶುಕ್ರವಾರನೂ ಅವತ್ತು ಬಂದಿತ್ತಲ್ಲ, ಸ್ನಾನ ಗೀನ ಮಾಡ್ಕೊಂಡು ಪೂಜೆ ಗೀಜೆ ಮಾಡಿ ಇಲ್ಲಿ ಮಮ್ಮಿ ಕುಚ್ಚಿದ ಕಡುಬು ಮಾಡತ್ತಿದ್ರು ನೋಡ್ರಿ. ಇವತ್ತು ನಾಗಪ್ಪಗೆ ಕುಚ್ಚಿದ ಕಡುಬು ಎಡಿ ನೋಡ್ರಿ ಇವತ್ತು. ಹಂಗೆ ಮಮ್ಮಿ ಮಾಡೋ ಮುಂದೆ ವೀಡಿಯೋ ಮಾಡ್ಕೊಳತ್ತಿದ್ದೆ. ಇಲ್ಲೇ ಕುಚ್ಚಿದ ಕಡುಬು ಮಾಡುವಾಗ ನೀರಾಗ ಕುದಿಸ್ಬೇಕು ರೀ ಅವನ್ನ. ನೀರು ಕುದಿಯಾಕಿಟ್ಟು ಫಸ್ಟಿಗೆ ಆಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಡುಬು ಹಾಕ್ಬೇಕು ನೋಡ್ರಿ. ಎಣ್ಣೆ ಯಾಕೆ ಹಾಕ್ಬೇಕಂದ್ರೆ ಅದು ಹಿಟ್ಟು ಇರ್ತಾವಲ್ರಿ ಅವು ಅಂಟ್ಕೋಬಾರ್ದಲ್ಲ, ಹಾಗಾಗಿ ಎಣ್ಣೆ ಹಾಕಿ ಕುದಿಸಾಕತ್ತಿದ್ರು ನೋಡ್ರಿ ಇಲ್ಲಿ. ಆ್ಯಕ್ಚುಲಿ ಇವನ್ನೆಲ್ಲ ತಿನ್ನೋದು ಸ್ವಲ್ಪ ಕಷ್ಟನೇ ರೀ, ತಿನ್ನೋಕ್ಕಾಗೋದಿಲ್ಲ. ಯಾಕಂದ್ರೆ ಸ್ವಲ್ಪ ಮ್ಯಾಗ ಹಿಟ್ಟಿಟ್ಟಿರ್ತೈತಲ್ಲ, ಒಳಗೆ ಹೂರಣ ಬಾಯಾಗ ಬಂತ ಆಮೇಲೆ ಟೇಸ್ಟ್ ಅನ್ನಿಸ್ತೈತಿ. ಆದರೆ ಏನು ಮಾಡೋದು, ದೇವ್ರಿಗೆ ಎಡೆ ಮಾಡಿರ್ತಾರೆ, ತಿನ್ನಬೇಕು, ತಿಂತೇವೆ ರೀ, ಟೇಸ್ಟ್ ಆಗಿರ್ತಾವೆ. ಆದರೂ ಅವತ್ತಿನ ದಿನ ಅಷ್ಟೇ ರೀ, 1 ಅಥವಾ 2, ಅದ್ರ ಮ್ಯಾಗ ತಿನ್ನೋಕ್ಕಂತೂ ಆಗೋದಿಲ್ಲ. ಇವನು ಒಂದು 5-10 ನಿಮಿಷ ಕುದಿಸಿ ರೀ ಆಮ್ಯಾಗ ತೆಗೆದ್ವಿ ನೋಡ್ರಿ. ಇಲ್ಲಿ ಇವನ್ನ ಕುದಿಸಿ ತೆಗೆದ್ಮ್ಯಾಗ ಮಮ್ಮಿ ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕಿದ್ರು ನೋಡ್ರಿ. ಅಂದ್ರೆ ಅವು ಬಿಸಿ ಇದ್ರೆ ಅಂಟ್ಕೋತಾವೇನೋ ಅಂತಂದು ತಣ್ಣೀರು ಹಾಕಿ ಒಂದು 5 ನಿಮಿಷ ಅವು ತಣ್ಣಗಾದ್ಮೇಲೆ ಮತ್ತು ಅವನ್ನ ತಣ್ಣೀರಾಗಿಂದ ತೆಗೆದು ಒಂದು ಸಪ್ರೇಟ್ ಬುಟ್ಟಿಗೆ ಹಾಕಿ ಇಟ್ರು ನೋಡ್ರಿ ಅವನ್ನ. ಆ್ಯಕ್ಚುಲಿ ತಣ್ಣೀರಾಗ ಹಾಕಿದ್ರು, ಮೇ ಬಿ ಅವು ಅಂಟ್ಕೊಳ್ಬಾರ್ದಂತಂದು ತಣ್ಣೀರಾಗ ಹಾಕಿದ್ರು ಅನ್ಸುತ್ತೆ. ನಾನು ಕೇಳಿಲ್ಲ ತಣ್ಣೀರು ಯಾಕೆ ಹಾಕಿದ್ರಿ ಅಂತಂದು. ಅಂಟ್ಕೊತಾವ ಅಂಥೇಳಿ ತಣ್ಣೀರು ಹಾಕಿ ಅವು ಆರಿದ ಮ್ಯಾಗ ಮತ್ತು ಇನ್ನೊಂದು ಬೌಲಿಗೆ ಡಬ್ರಿಗೆ ಹಾಕಿದ್ರು ನೋಡ್ರಿ. ಅವತ್ತು 1ನೇ ಶುಕ್ರವಾರ ಇತ್ತಲ್ರಿ, ಹಿಂಗೆ ಪೂಜೆ ಮಾಡಿದ್ದೆ ನೋಡ್ರಿ. ನಮ್ಮ ಮನ್ಯಾಗ ಅಷ್ಟೇನು ಗ್ರ್ಯಾಂಡಾಗಿ ಮಾಡೋಂಗಿಲ್ಲ, ನಮ್ಮ ಮಮ್ಮಿಯಾರ ಅಷ್ಟು ಸಿಂಪಲ್ ಪೂಜೆ ಮಾಡಿರ್ತೇವೆ ರೀ. ನಾನು ಮಾಡಿದ್ದೆ ನೋಡ್ರಿ ಪೂಜೆ ಹೆಂಗಾಗೈತಿ. ನಾಗಪ್ಪಗೂ ಎಲ್ಲ ರೆಡಿ ಮಾಡಿಟ್ಟೇವಿ, ಹಾಲು ಹಾಕ್ಬೇಕು. ನಾನು ಸ್ನಾನ ಗೀನ ಮುಗಿಸ್ಕೊಂಡು ನಮ್ಮ ಅತ್ತೆಯವ್ರದ್ದು ಸಾರಿ ನಾ ಮನೆ ಕ್ಲೀನ್ ಮಾಡುವಾಗ ನೋಡಿದ್ರೆ ಆತ ನೋಡತ್ತಿದ್ದೆ. ನಂಗೆ ಆ್ಯಕ್ಚುಲಿ ಈ ಸಾರಿ ಭಾಳ ಇಷ್ಟ ಆಯ್ತು. ಹಾಗಾಗಿ ಇವತ್ತು ಹಬ್ಬ ಇತ್ತಲ್ರಿ, ಉಟ್ಕೊಂಡು ಆತಂತಂದು ಈ ಸಾರಿ ತೊಗೊಂಡಿದ್ದೆ ನೋಡ್ರಿ. ಈ ಸಾರಿ ಮತ್ತು ಇದು ಮೊನ್ನೆ ಆನ್ಲೈನ್ ಒಳಗೆ ಬ್ಲೌಸ್ ತರಿಸಿದ್ದೆ ರೀ. ಇದಕ್ಕೆ ವೈಟ್ ಕಲರ್ ಕಾಂಬಿನೇಷನ್ ಆಗ್ತೈತೆ ಅಂತಂದು ಸಾರಿ ಮತ್ತು ಈ ಬ್ಲೌಸ್ ಹಾಕ್ಕೊಳತ್ತೀನಿ ನೋಡ್ರಿ. ಸಾರಿ ಹೆಂಗಾಗಿತ್ತು ಅಂತಂದು ಕಮೆಂಟ್ ಮಾಡಿರಿ. ಆ್ಯಕ್ಚುಲಿ ವೀಡಿಯೋ ಅಷ್ಟು ಕ್ಲಿಯರ್ ಬಂದಿಲ್ಲ ಅಂತ ಅಂದ್ಕೊಂಡೀನಿ, ಸ್ವಲ್ಪ ಬ್ಲರ್ ಆಗಿತ್ತು ರೀ. ಈ ಸಾರಿಗೆ ಸರ ಇಯರಿಂಗ್ಸ್ ಹಾಕ್ಕೊಂಡಿದ್ದೆ, ಬಟ್ ಅವು ಮ್ಯಾಚ್ ಆಗಲಿಲ್ಲ ಅಂತ, ನಂಗೆ ಇಷ್ಟ ಆಗಲಿಲ್ಲ ಅಂತಂದು ತೆಗೆದು ಜಸ್ಟ್ ಹಂಗೆ ಸಿಂಪಲ್ ಆಗಿರಲಿ ಅಂತಂದು ಇಷ್ಟ ರೆಡಿ ಆಗಿದ್ದೆ ನೋಡ್ರಿ. ಹೆಂಗಾಗೈತಿ ಈ ಸಾರಿ ಅಂತಂದು ಕಮೆಂಟ್ ಮಾಡಿರಿ. ಇಲ್ಲೇ ನಮ್ಮ ಮಮ್ಮಿ ಹಾಲು ಹಾಕಕ್ಕಂತಂದು ನಾಗಪ್ಪಗೆ ಎಲ್ಲ ರೆಡಿ ಮಾಡಾತಿದ್ರು ನೋಡ್ರಿ. ಅವರು ಸ್ನಾನ ಗೀನ ಮುಗಿಸ್ಕೊಂಡು ಇನ್ನೊಮ್ಮೆ ಅವರು ಪೂಜೆ ಮಾಡಾತಿದ್ರು. ನಾಗಪ್ಪಗೆ ಅದು ಎಲ್ಲ ಪೂಜೆ ಮಾಡಿ ಹಾಲು ಹಾಕಿದಂತಂದು ರೆಡಿ ಮಾಡಾತಿದ್ವಿ ನೋಡ್ರಿ. ಹಿಡ್ಕೊಬರ್ ಬಟ್ಲಾಗ ಹಿಡ್ಕೊ. ದೇವ್ರ ಪಾಲ, ದಿನರ ಪಾಲ, ಹಿರಿಯರ ಪಾಲ, ಗುರುವಿನ ಪಾಲ, ಎಲ್ಲಾರ ಪಾಲ ಅನ್ನಾದ ನಾಗಪ್ಪನ ಪಾಲ, ರುದ್ರಪ್ಪನ ಪಾಲ, ಈರಣ್ಣನ ಪಾಲ, ಬಸವಣ್ಣನ ಪಾಲ, ಅಣ್ಣಪ್ಪನ ಪಾಲ, ಕರಿಯಮ್ಮನ ಪಾಲ, ಎಲ್ಲಾರ ಪಾಲ. ಅಣ್ಣನ ಪಾಲ, ತಂಗಿ ಪಾಲ, ಸಮ್ಮನ ಪಾಲ, ಸಮ್ಮನ ಪಾಲ, ಲಕ್ಷ್ಮಣ ಪಾಲ, ಅರವನ ಪಾಲ, ನಮ್ಮ ಮನೆಯವ್ರ ಪಾಲ, ಸ್ವಾತಿ ಪಾಲ, ಈರಣ್ಣನ ಪಾಲ, ರೂಪನ ಪಾಲ, ಶ್ರದ್ಧಾನ ಪಾಲ, ಎಲ್ಲಾರ ಪಾಲ ಸಮ್ಮನ ಪಾಲ, ಅವ್ವನ ಪಾಲ, ಅಪ್ಪನ ಪಾಲ, ಅಣ್ಣನ ಪಾಲ, ನಮ್ಮ ಇದು ಕೊಬ್ಬರಿ ಬಟ್ಲ ನೀನು ಹಾಲು ಹಾಕಿ ಇಟ್ಟಿದ್ವಿ ರೀ. ವಾಪಸ್ ಇವತ್ತು ಮತ್ತು ಹಾಲು ಹಾಕಿ ಅದನ್ನೇನ ಹಿಂಗೆ ಮುರಿಬೇಕಂತ ನೋಡ್ರಿ. ಹಾಲು ಹಾಕಿದಾಗ ಮಮ್ಮಿ ಅದನ್ನು ಮುರಿದು ಇಟ್ರು ನೋಡ್ರಿ ಅಲ್ಲಿ ನಾಗಪ್ಪನ ಮುಂದೆ. ನಿಮ್ಮ ಕಡೆ ಹೆಂಗೆ ಮಾಡ್ತೀರಿ, ಹೆಂಗಿಲ್ಲ ಹಬ್ಬ ಕಮೆಂಟ್ ಮಾಡಿರಿ ನೀವು.
ಎರಡನೇ ದಿನ ಬೆಲ್ಲದ ನೀರು ಹಾಕ್ತೀರೇನೋ ಹಾಲು ಹಾಕ್ತೀರೇನೋ ಕಮೆಂಟ್ ಮಾಡಿರಿ. ಮಮ್ಮಿ ಆ್ಯಕ್ಚುಲಿ ಫಸ್ಟಿಗೆ ಕರ್ಕಿ ಏರ್ಸೋದು ಆಮ್ಯಾಗ ಅಳ್ಳು ಮತ್ತು ಕಡ್ಲೆ ಹಾಕೋದು ಮರ್ತು ಹೋಗಿದ್ದೆ ರೀ. ಹಾಗಾಗಿ ಆಮ್ಯಾಗ ಹಾಲು ಗೀಲೆಲ್ಲ ಹಾಕಿ ಆದ್ಮೇಲೆ ಮಮ್ಮಿ ಮತ್ತು ಅವನ್ನ ಮರ್ತಿದ್ರಲ್ಲ, ಹಾಗಾಗಿ ಹಾಕ್ತೀನಿ ತಡಿ ಇವತ್ತಾಕಿ ಮರ್ತಾ ಬಿಟ್ಟೇನೆ ಅಂತಂದು ಕಡ್ಲೆ ಮತ್ತು ಅಳ್ಳು ಮತ್ತು ಕರ್ಕಿ ಎಲ್ಲ ಏರ್ಸಾತಿದ್ರು ನೋಡ್ರಿ ಇಲ್ಲಿ ದೇವ್ರಿಗೆ. ಇದೆಲ್ಲ ಇರಲಿಲ್ಲ ಅಂದ್ರೆ ಅದು ದೇವ್ರ ಕಳೆನೇ ಬರೋಂಗಿಲ್ಲ. ಹಾಗಾಗಿ ಮಮ್ಮಿ ಹಾಲದು ಎಲ್ಲ ಹಾಕಿ ಆದ್ಮ್ಯಾಗ ಹಿಂಗೆ ಏರ್ಸಿದ್ರು ನೋಡ್ರಿ. ಹೆಂಗೆ ಕಾಣತಿತ್ತು ನೋಡ್ರಿ, ವೀಡಿಯೋ ಮಾಡ್ಕೊಂಡೀನಿ ಅದನ್ನು. ಆ್ಯಕ್ಚುಲಿ ಸಣ್ಣ ಜಗಲಿನೂ ಸಣ್ಣದೈತಿ. ನಿಮಗೆ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಮಾಡಿರಿ. ಆಮ್ಯಾಗ ಪೂಜೆ ಮಂಗಳಾರತಿ ಮಾಡತ್ತಿದ್ವಿ ನೋಡ್ರಿ. ಮಮ್ಮಿ ಹಾಡಾತಿದ್ರು, ಮಂಗಳಾರತಿ ಹಾಡಾತಿದ್ರು. ನಿಮಗೆ ಇಂಟ್ರೆಸ್ಟ್ ಬರ್ತದೋ ಇಲ್ಲ ಅಂತಂದು ನಾನು ಅದನ್ನು ಮ್ಯೂಟ್ ಮಾಡಿ ಅಷ್ಟು ಸ್ವಲ್ಪ ವೀಡಿಯೋ ಹಾಕೇನ್ರಿ. ಇಲ್ಲಿ ಮಂಗಳಾರತಿ ಎಲ್ಲ ಮುಗಿಸಿ ಆರತಿ ಅದು ಮಾಡಿ ಕಾಯೋದು ಕರ್ಪೂರ ಬೆಳಗಿ ಕಾಯಿ ಒಡೆದು ಎಳೆ ಹಿಡಿಯಾತಿದ್ದೇವೆ ರೀ. ಎಲ್ಲಿ ಅಲ್ಲಿ ಕಾಯಿಪಲ್ಲೆ ಬುಟ್ಟಾಗದ ನೋಡು. ಇಲ್ಲೇ ಕುಂತು ಬಂದಿದೆ ಎಡಿ ಒಂದು ಹಿಡಿಬೇಕು. ನೀವು ಕುಂಟ್ರ ಬಾಕಿ ಕುಡಿತೀನಿ. ಯಾರ್ದು ಸರ ಯಾರ್ದದ? ಮಾಮಂದ. ಮಾಮ ಕೊಡ್ಸ್ಯಾರ ಬಿಡ್ದೆ. ಹೆಸರು ಈ ವೀರೇಶ್ ಶೆಟ್ರು ಇರಣ್ಣಲ್ಲ, ಹೆಂಗೆ ಅನ್ಬೇಕು ಏನಂತ ವೀರೇಶ್ ಶೆಟ್ರು. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ.